A very good morning to all my dear viewers. Welcome to my YouTube channel. This is Arun Giredi here. In today's class, we would like to explain one of the important question in relation with the management accounting subject. In RCU 2018 question paper, that is comparative balance sheet ಅಥವಾ comparative statement of assets and liability ಅಂತ ನಾವಲ್ಲಿ ಕರೀತೀವಿ. So comparative statement of assets and liability ಕೇಳಿದಾರ 2018 question paper ನಲ್ಲಿ ಅದನ್ನು ನೋಡೋಣ ನಾವು. So statement is given, equity and liability, note, amount, total ಎಲ್ಲ ಕೊಟ್ಟಾರ. ಫಸ್ಟ್ ಇಯರ್ ನೋಡ್ರಿ ಏನು ಸಿಂಪಲ್ ಓದ್ಕೊತ ಹೋಗ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಶೇರ್ ಹೋಲ್ಡರ್ಸ್ ಫಂಡ್ ಇರುತ್ತೆ ಬ್ಯಾಲೆನ್ಸ್ ಶೀಟ್ ಒಳಗೆ. ಅದರಲ್ಲಿ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಶೇರ್ ಕ್ಯಾಪಿಟಲ್ 4,80,000 ಇದೆ ಫಸ್ಟ್ ಇಯರ್. ಸೆಕೆಂಡ್ ಇಯರ್ 6,40,000 ಇದೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 2 lakh ಇದೆ ಫಸ್ಟ್ ಇಯರ್, 2,80,000 ಇದೆ. ಆಮೇಲೆ ಲಾಂಗ್ ಟರ್ಮ್ ಬಾರೋವಿಂಗ್ 2 lakh ಈಸ್ ಗಿವನ್. Trade payable 1,20,000, 1,60,000 is given. So total 10 lakh first year, 12,80,000 is total. Tangible assets 7,20,000, 8,80,000. Inventory 1,60,000, 2,20,000. Receivable 80,000, 1,20,000. Cash 40 and 60. ಆಮೇಲೆ ಸಪ್ರೇಟ್ ಆಗಿ ಬೈಫರ್ಕೇಟ್ ಮಾಡ್ಕೊತ ಕೊಟ್ಟಾರ. ಇಕ್ವಿಟಿ ಕ್ಯಾಪಿಟಲು, ಜನರಲ್ ರಿಸರ್ವ್, ಡಿಬೆಂಚರು, ಆಮೇಲೆ ಕ್ರೆಡಿಟರ್, ಬಿಲ್ಸ್ ಪೇಯಬಲ್, ಮಷಿನರಿ, ಬಿಲ್ಡಿಂಗ್, ಫರ್ನಿಚರ್, ಸ್ಟಾಕ್, ಡೆಟರ್, ಕ್ಯಾಶ್ ಇವೆಲ್ಲ ಸಪ್ರೇಟಾಗಿ ಕೊಟ್ಟಾರ. ಅದರ ಪ್ರಕಾರ ನೋಡ್ಕೊತ ಹೋಗೋಣ ನಾವೀಗ. ಈಗ ಆನ್ಸರ್ ನೋಡೋಣ. ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಬರೀಬೇಕು ಅಂದರೆ ನೋಡ್ರಿ, ಇಲ್ಲಿ ಕಂಪೇರೇಟಿವ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ವಿ ಹ್ಯಾವ್ ಟು ರಿಟರ್ನ್ ಹಿಯರ್. ಪರ್ಟಿಕ್ಯುಲರ್ಸ್ ನೋಟ್ ಇದನ್ನ ಬರೀರಿ, ಬಿಟ್ಟರೆ ನಡೆಯುತ್ತೆ. 2016 and 17 ಇದು ಕ್ವಶನ್ ಪೇಪರ್ ಹೋಗಿರ್ತೈತಿ. ಇಲ್ಲಿ ನೀವು ಕಂಡುಹಿಡಬೇಕಾಗಿರಿ ಎರಡೇ ಕಾಲಮ್ ನೋಡಿ. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ 2 column which you are supposed to find out. One is increase or decrease in amount and percentage, either amount or percentage ಎರಡನ್ನೂ ಕಂಡುಹಿಡ್ಕೋಬೇಕು ನಾವು. ಏನೇನು ಕಂಡುಹಿಡ್ಕೋಬೇಕು ರೀ? ಇನ್ಕ್ರೀಸ್ ಇನ್ ಅಮೌಂಟ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ಇನ್ಕ್ರೀಸ್ ಇನ್ ಪರ್ಸಂಟೇಜ್ ಆರ್ ಡಿಕ್ರೀಸ್ ಇನ್ ಪರ್ಸಂಟೇಜ್. ಸೊ ಈಗ ಒಂದೊಂದೇ ನೋಡ್ಕೊತ ಹೋಗೋಣ. ಫಸ್ಟ್ ಏನಂತ ಬರಿತೀಬೇಕು? ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಅಂತ ಹೆಡ್ಡಿಂಗ್ ಬರೀಬೇಕು. ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಸೊ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಒಳಗೆ 3 ಪಾರ್ಟ್ ಇರ್ತಾವೆ. ಫಸ್ಟ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಅ ಶೇರ್ ಹೋಲ್ಡರ್ಸ್ ಫಂಡ್. ಫಸ್ಟ್ ಪಾರ್ಟ್ ಏನು ತೊಗೋಬೇಕು ರೀ? ಶೇರ್ ಹೋಲ್ಡರ್ಸ್ ಫಂಡನ್ನು ತೊಗೋಬೇಕು. ಅದರಲ್ಲಿ ಫಸ್ಟ್ ಏನು ಬರೀಬೇಕು? ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1. ಅದು ಕ್ವಶನ್ ಪೇಪರ್ ಹೋಗಿರ್ತದೆ, ತೋರಿಸ್ತೇನೆ ನೋಡಿರಿ. ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1 4,80,000 ಆ್ಯಂಡ್ 6,40,000. ಆಮೇಲೆ ಇದು ಶೇರ್ ಕ್ಯಾಪಿಟಲ್ ಯಾವ್ದು ಐತಿ ಅಂತಲೂ ಕೊಟ್ಟಿರ್ತಾರೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಐತಿ ನೋಡ್ರಿ, ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್ 4,80,000 ಆ್ಯಂಡ್ 6,40,000. ಅದನ್ನು ನಾವಿಲ್ಲಿ ಬರ್ಕೋಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ 4,80,000 and 6,40,000. Now how to get these amount and percentage ಫಾರ್ಮುಲಾ ಇದೆ. ಆ ಫಾರ್ಮುಲಾ ಪ್ರಕಾರ ನೋಡೋಣ. ಭಾಳ ಸಿಂಪಲ್ ಫಾರ್ಮುಲಾ ಇದೆ. ಏನು ಮಾಡಬೇಕು ಅಂದ್ರೆ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಬೇಕು. ಸೇಮ್ ರೂಲ್. ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಿದಾಗ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಸಿಗ್ತೈತಿ. ಫಸ್ಟ್ ಇಯರ್ ಕೊಟ್ಟಿರ್ತಾರೆ, ಸೆಕೆಂಡ್ ಇಯರ್ ಕೊಟ್ಟಿರ್ತಾರೆ. ಸೊ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಿದಾಗ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಸಿಗ್ತೈತಿ. ಆಮೇಲೆ ಪರ್ಸಂಟೇಜ್ ಸಿಗ್ಬೇಕಂದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ ಇಂಟು 100 ಮಾಡಿದಾಗ ಪರ್ಸಂಟೇಜ್ ಸಿಗ್ತದೆ. ಅದರ ಪ್ರಕಾರ ನೋಡ್ರಿ, ಇಲ್ಲಿ ಸೆಕೆಂಡ್ ಇಯರ್ 6,40,000 ಇದೆ, ಫಸ್ಟ್ ಇಯರ್ 4,80,000 ಇದೆ. ಸೊ 6,40,000 ಮೈನಸ್ 4,80,000 ಅಂದ್ರೆ ಹೌ ಮಚ್ ಈಸ್ ಯುವರ್ ಇನ್ಕ್ರೀಸ್ ಇನ್ ಅಮೌಂಟ್? 1,60,000. ನೀವು ಮಾಡ್ಬೋದು ಅದನ್ನು. 6,40,000 ಮೈನಸ್ 4,80,000 ಮಾಡಿದಾಗ ಎಷ್ಟು ಬಂತು? 1,60,000. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಇನ್ಕ್ರೀಸ್ ಇನ್ ಅಮೌಂಟ್. ಇನ್ಕ್ರೀಸ್ ಇನ್ ಅಮೌಂಟ್ 1,60,000. ಆಮೇಲೆ ಇದು ಪರ್ಸಂಟೇಜ್ ನೋಡಿ, ಇದು ಭಾಳ ಇಂಪಾರ್ಟೆಂಟ್. 33.33. ಇದು ಹೆಂಗೆ ಬಂತು ಅಂದ್ರೆ ಫಾರ್ಮುಲಾ ಹೇಗೆ ನಾವು ಇನ್ಕ್ರೀಸ್ ಇನ್ ಅಮೌಂಟ್ ಎಷ್ಟು ಬಂದೈತ್ರಿ ಈಗ? 1,60,000. ಸೊ ಇನ್ಕ್ರೀಸ್ ಇನ್ ಅಮೌಂಟ್ 1,60,000 ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ 4,80,000. ಸೊ ಇನ್ಕ್ರೀಸ್ ಇನ್ ಅಮೌಂಟ್ 1,60,000 ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ 4,80,000 ಇಂಟು 100. ಸೊ ಏನು ಮಾಡಬೇಕು? ಇಂಟು 100 ಮಾಡಿದಾಗ 33.33 ಬಂತು. ಆಮೇಲೆ ಸೆಕೆಂಡ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಜನರಲ್ ರಿಸರ್ವ್ ಈಸ್ ಗಿವನ್ 2 lakh. ಆಮೇಲೆ 2,80,000. ಫಸ್ಟ್ ಇಯರ್ ಎಷ್ಟದ? 2 lakh ಇದೆ. ಸೆಕೆಂಡ್ ಇಯರ್ 2,80,000 ಇದೆ. ಸೊ ಇಲ್ಲಿ ಏನು ಮಾಡಬೇಕು? ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಿದಾಗ 2,80,000 ಮೈನಸ್ 2 lakh ಅಂದರೆ ಇನ್ಕ್ರೀಸ್ ಇನ್ ಅಮೌಂಟ್ 80,000. ಜನರಲ್ ರಿಸರ್ವ್ ಎಷ್ಟು ಬಂತು ರೀ? 80,000. ಸೊ ಅದೇ ರೀತಿ ಪರ್ಸಂಟೇಜ್ ಮಾಡಬೇಕಂದ್ರೆ 80,000 ಈಸ್ ಅ ಇನ್ಕ್ರೀಸ್ ಅಮೌಂಟ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ ಈಸ್ ಅ 2 lakh ಇಂಟು 100. ಸೊ ಇಂಟು 100 ಮಾಡಿದಾಗ ಎಷ್ಟು ಬಂತು? 40.06 ವಾಟ್ ಎವರ್.
ಇವೆರಡು ಕೂಡಿಸಿದಾಗ ಏನು ಬರ್ತೈತಿ ಈಗ ಶೇರ್ ಹೋಲ್ಡರ್ಸ್ ಫಂಡ್ ಬರ್ತೈತಿ. ಯಾವ್ಯಾರು ಕೂಡಿಸ್ಬೇಕ್ರಿ? ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟು ಬಂತು ಅಂದ್ರೆ 6,80,000 ಫಸ್ಟ್ ಇಯರ್, ಸೆಕೆಂಡ್ ಇಯರ್ 9,20,000. ನೋಡಿರಿ 6,80,000 ಆ್ಯಂಡ್ 9,20,000. ಸೊ 9,20,000 ಮೈನಸ್ 6,80,000 ಮಾಡಿದಾಗ ಪ್ಲಸ್ 2,40,000 ಈಸ್ ಆನ್ಸರ್, ಇನ್ಕ್ರೀಸ್ ಅಮೌಂಟ್. ಸೊ ಅದೇ ರೀತಿ ಪ್ಲಸ್ 2,40,000 ಬಂದೈತಿಲ್ಲ, ಅದು ಇನ್ಕ್ರೀಸ್ ಅಮೌಂಟ್ ಆಯಿತು ಶೇರ್ ಹೋಲ್ಡರ್ಸ್ ಫಂಡು. ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ 6,80,000 ಇಂಟು 100, ಸೊ 35.29. ಇಷ್ಟೇ ಮಾಡ್ಕೊತ ಹೋಗ್ಬೇಕು ನಾವು. ಎರಡು ಇನ್ಕ್ರೀಸ್ ಅಮೌಂಟ್ ಮಾಡಬೇಕು, ಪರ್ಸೆಂಟೇಜ್ ಮಾಡಬೇಕು, ಇಷ್ಟೇ ಐತಿದು. ಆಮೇಲೆ ಎರಡೇದೇನು ತೊಗೋತೀವಿ? ನಾನ್ ಕರೆಂಟ್ ಲಯಬಿಲಿಟಿ, ಲಾಂಗ್ ಟರ್ಮ್ ಬಾರೋವಿಂಗ್ ಅಂತ ಇದೆ. ಪ್ರಾಬ್ಲಮ್ ಒಳಗೆ ಕೊಟ್ಟಿರ್ತಾನೆ ನಾನು. ಲಾಂಗ್ ಟರ್ಮ್ ಬಾರೋವಿಂಗ್ ಇಲ್ಲ ಐತೆ ನೋಡಿರಿ. ಲಾಂಗ್ ಟರ್ಮ್ ಬಾರೋವಿಂಗ್ 2 lakh ಮತ್ತು 2 lakh. ಸೊ ಲಾಂಗ್ ಟರ್ಮ್ ಬಾರೋವಿಂಗ್ 2 lakh ಆ್ಯಂಡ್ 2 lakh. ಇಲ್ಲಿ ಇನ್ಕ್ರೀಸು ಆಗಿಲ್ಲ, ಡಿಕ್ರೀಸು ಆಗಿಲ್ಲ, ಹಾಗಾಗಿ ಪರ್ಸೆಂಟೇಜ್ ಡ್ಯಾಶ್ ಬರೀಬೇಕು. ಆಮೇಲೆ ನಾನ್ ಕರೆಂಟ್ ಲಯಬಿಲಿಟಿ ಎರಡು ಕೂಡಿಸ್ಬೇಕು. ನಾನ್ ಕರೆಂಟ್ ಲಯಬಿಲಿಟಿ ಬಂತು, ಅದೇ ಯಾವುದು ಡಿಬೆಂಚರ್ ಈಗ ಕೊಟ್ಟಿಲ್ಲ, ಅದು ಮುಗೀತು. ಆಮೇಲೆ ನಂಬರ್ 3 ಕರೆಂಟ್ ಲಯಬಿಲಿಟಿ, ಥರ್ಡ್ ಪೋರ್ಷನ್ ಐತೆ ನೋಡಿರಿ. ಥರ್ಡ್ ಪೋರ್ಷನ್ ಕರೆಂಟ್ ಲಯಬಿಲಿಟಿ, ಈ ಪೋರ್ಷನ್ ತೊಗೋಬೇಕು. ಟ್ರೇಡ್ ಪೇಯಬಲ್ ಅಂತ ಇದೆ ನೋಡಿರಿ. ಟ್ರೇಡ್ ಪೇಯಬಲ್ 1,20,000, 1,60,000, ಅದನ್ನು ಸಪ್ರೇಟ್ ಮಾಡಿ ಕೊಟ್ಟಿರ್ತಾನೆ, ಸಪ್ರೇಟ್ ತೊಗೋಬೇಕು. ಕ್ರೆಡಿಟರ್ ಪ್ಲಸ್ ಬಿಲ್ಸ್ ಪೇಯಬಲ್ ಅದನ್ನ ಸಪ್ರೇಟಾಗಿ ನಾವು ತೊಗೋಬೇಕು. ಹಾಗಾಗಿ ಟ್ರೇಡ್ ಪೇಯಬಲ್ ಒಳಗೆ ನಂಬರ್ 1 ಕ್ರೆಡಿಟರ್ಸ್ 80,000 ಆ್ಯಂಡ್ 1 lakh ಇದೆ. ಫಸ್ಟ್ ಇಯರ್ 80,000, ಸೆಕೆಂಡ್ ಇಯರ್ 1 lakh. ಸೊ 1 lakh ಮೈನಸ್ 80,000 ಮಾಡಿದರೆ ಎಷ್ಟು ಬಂತು? 20,000 ಈಸ್ ಅ ಇನ್ಕ್ರೀಸ್ ಇನ್ ಅಮೌಂಟ್. ಸೊ ಅದೇ ರೀತಿ 20,000 ಇನ್ಕ್ರೀಸ್ ಅಮೌಂಟ್ ಡಿವೈಡೆಡ್ ಬೈ 1 lakh ಇಂಟು ನೋಡಿರಿ ಏನಾಯಿತು, ಇನ್ನೊಂದು ಸಲ ಆಯಿತು ನೋಡಿರಿ. 80,000 ಈಸ್ ಅ ಫಸ್ಟ್ ಇಯರ್ ಅಮೌಂಟ್ ಕ್ರೆಡಿಟರ್, 1 lakh ಈಸ್ ಅ ಸೆಕೆಂಡ್ ಇಯರ್ ಅಮೌಂಟ್ ಕ್ರೆಡಿಟರ್. ಸೊ 20,000 ಈಸ್ ಇನ್ಕ್ರೀಸ್. ಇದು ಯಾವ ರೀತಿ ಬಂತು ಅಂದ್ರೆ 1 lakh ಮೈನಸ್ 80,000 ಮಾಡಿದರೆ ಇನ್ಕ್ರೀಸ್ ಅಮೌಂಟ್ 20,000 ಬಂತು. ಸೊ ಇನ್ಕ್ರೀಸ್ ಅಮೌಂಟ್ 20,000 ಡಿವೈಡೆಡ್ ಬೈ 80,000 ಇಂಟು 100 ಅಂದರೆ ಪರ್ಸೆಂಟೇಜ್ ಎಷ್ಟು ಬರುತ್ತೆ ರೀ? 25%. ದಟ್ ಈಸ್ ಅ ಇನ್ಕ್ರೀಸ್ ಇನ್ ಅಮೌಂಟ್ ಪರ್ಸೆಂಟೇಜ್. ಆಮೇಲೆ ಬಿಲ್ಸ್ ಪೇಯಬಲ್ ತೊಗೋಬೇಕು. ಫಸ್ಟ್ ಇಯರ್ 40,000, ಸೆಕೆಂಡ್ ಇಯರ್ 60,000 ಇದೆ. ಸೊ 60,000 ಮೈನಸ್ 40,000 ಮಾಡಿದರೆ ಇನ್ಕ್ರೀಸ್ ಇನ್ ಅಮೌಂಟ್ 20,000. ಪರ್ಸೆಂಟೇಜ್ ಎಷ್ಟು ರೀ? 50%. ಇದು ಹೆಂಗಂದ್ರೆ ಇನ್ಕ್ರೀಸ್ ಇನ್ ಅಮೌಂಟ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ 40,000 ಇಂಟು 100, ಪರ್ಸೆಂಟೇಜ್ 50%. ಈಗ ಏನು ಬಂತು? ಟ್ರೇಡ್ ಪೇಯಬಲ್ ಬಂತು. ಟ್ರೇಡ್ ಪೇಯಬಲ್ ಎರಡು ಕೂಡಿಸ್ಕೋಬೇಕು. 1,20,000, 1,60,000 ಬಂತು. ಎರಡು ಯಾವ ಕೂಡಿಸ್ಬೇಕು? ಕ್ರೆಡಿಟರ್ ಮತ್ತು ಬಿಲ್ಸ್ ಪೇಯಬಲ್. ಸೊ 1,20,000 ಫಸ್ಟ್ ಇಯರ್, 1,60,000 ಸೆಕೆಂಡ್ ಇಯರ್. ಸೊ ಈ ಡಿಫ್ರೆನ್ಸ್ ಮಾಡಿದಾಗ ಇನ್ಕ್ರೀಸ್ ಇನ್ ಅಮೌಂಟ್ 40,000 ಬಂತು, ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್. ಪರ್ಸೆಂಟೇಜ್ 33.33. ಯಾವ ರೀತಿ ಅಂದರೆ 40,000 ಡಿವೈಡೆಡ್ ಬೈ 1,20,000 ಇಂಟು 100, 33.33%. ಈಗ ಕರೆಂಟ್ ಲಯಬಿಲಿಟಿ ಕೂಡಿಸ್ಕೋಬೇಕು. ಕರೆಂಟ್ ಲಯಬಿಲಿಟಿ ಅಂದ್ರೆ ಸೇಮ್ ಬರ್ತೈತಿ, ಒಂದೇ ಐತೆ ಟ್ರೇಡ್ ಪೇಯಬಲ್, ಅದನ್ನೇ ವಾಪಸ್ ಬರ್ಕೋಬೇಕು. 1,20,000, 1,60,000 ಪ್ಲಸ್ 40,000 ಪ್ಲಸ್ 33.33. ಈಗ ಅಷ್ಟನ್ನು ಕೂಡಿಸ್ಬೇಕು. A ಪ್ಲಸ್ B ಪ್ಲಸ್ C. A ಪ್ಲಸ್ B ಪ್ಲಸ್ C ಅಂದರೆ A ಈಸ್ ಅ ಶೇರ್ ಹೋಲ್ಡರ್ ಫಂಡ್, B ಈಸ್ ಅ ನಾನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ C ಈಸ್ ಅ ಕರೆಂಟ್ ಲಯಬಿಲಿಟಿ. ಮೂರು ಕೂಡಿಸಿದಾಗ ಏನಾಗುತ್ತೆ ರೀ? 10 lakh ಫಾರ್ ಫಸ್ಟ್ ಇಯರ್, 12,80,000 ಫಾರ್ ಸೆಕೆಂಡ್ ಇಯರ್. 10 lakh ಫಸ್ಟ್ ಇಯರ್, 12,80,000 ಸೆಕೆಂಡ್ ಇಯರ್. ಸೊ ಅದನ್ನು ಹೆಂಗೆ ಮಾಡಬೇಕು? 12,80,000 ಮೈನಸ್ 10 lakh ಮಾಡಿದಾಗ 1,28,000. 1,28,000 ಏನಾಯ್ತು? 2,80,000 ಏನಾಯಿತು? ಇನ್ಕ್ರೀಸ್ ಇನ್ ಅಮೌಂಟ್ ಆಯಿತು. 2,80,000 ನೋಡ್ರಿ, 12,80,000 ಸೆಕೆಂಡ್ ಇಯರ್ ಮೈನಸ್ 10 lakh ಫಸ್ಟ್ ಇಯರ್. ಸೊ ಮಾಡಿದಾಗ ಏನಾಯಿತು? 2,80,000 ಈಸ್ ಇನ್ಕ್ರೀಸ್ ಇನ್ ಅಮೌಂಟ್ ಬಂತು. ಸೊ ಈ ಇನ್ಕ್ರೀಸ್ ಇನ್ ಅಮೌಂಟ್ 2,80,000 ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ 10 lakh ಇಂಟು 100 ಮಾಡಿದ ಪರ್ಸೆಂಟೇಜ್ ಬರ್ತೈತಿ. ಪರ್ಸೆಂಟೇಜ್ ಎಷ್ಟು ಬಂತು? 28 ಪಾಯಿಂಟ್ ಸಮಥಿಂಗ್, ಅದು 28% ಬಂತು. 28 ಕರೆಕ್ಟ್ ಬಂತು. ಇದು ಏನು ರೀ? ಲಯಬಿಲಿಟಿ. ಅದೇ ರೀತಿ ಅಸೆಟನ್ನು ತೊಗೋಬೇಕು. ಅಸೆಟ್ ಒಳಗೆ ನಂಬರ್ 1 ಫಸ್ಟ್ ನಾನ್ ಕರೆಂಟ್ ಅಸೆಟ್, ಟ್ಯಾಂಜಿಬಲ್ ಅಸೆಟ್ ಇದೆ. ಟ್ಯಾಂಜಿಬಲ್ ಅಸೆಟ್ ಒಳಗೆ ಸ್ಪ್ಲಿಟ್ ಮಾಡ್ಯಾರ ಅವ್ರು, ಮಷಿನರಿ, ಬಿಲ್ಡಿಂಗ್, ಫರ್ನಿಚರ್. ಕ್ವಶನ್ ಪೇಪರ್ ಒಳಗೆ ಕೊಟ್ಟಿರ್ತಾರೆ, ಅದನ್ನ ನೋಡ್ರಿ ಇಲ್ಲಿ ಐತೆ ನೋಡ್ರಿ. ಮಷಿನರಿ, ಬಿಲ್ಡಿಂಗ್, ಫರ್ನಿಚರ್ ಮೂರು ಸಪ್ರೇಟಾಗಿ ಕೊಟ್ಟಾರ, ಹಾಗಾಗಿ ಸಪ್ರೇಟಾಗಿ ನಾವು ತೊಗೋಬೇಕು. ಫಸ್ಟ್ ಮಷಿನರಿ ಬರೀಬೇಕು. ಮಷಿನರಿ 1,60,000 ಇದೆ, 2 lakh ಇದೆ. ಕ್ವಶನ್ ಪೇಪರ್ ಒಳಗೆ ಕೊಟ್ಟಾರ ಅದನ್ನು. ಸೊ 2 lakh ಮೈನಸ್ 1,60,000 ಮಾಡಿದ ಇನ್ಕ್ರೀಸ್ ಇನ್ ಅಮೌಂಟ್ 40,000.
ಆಮೇಲೆ ಪರ್ಸೆಂಟೇಜ್ 25%. ಇದು ಹೆಂಗೆ ಬರುತ್ತೆ? ಇನ್ಕ್ರೀಸ್ ಇನ್ ಅಮೌಂಟ್ 40,000 ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ 1,60,000 ಇಂಟು 100 25%. ಅದೇ ರೀತಿ ಬಿಲ್ಡಿಂಗ್ ಫಸ್ಟ್ ಇಯರ್ 5,20,000, ಸೆಕೆಂಡ್ ಇಯರ್ 6,20,000. ಸೊ 6,20,000 minus 5,20,000 increase in amount 1 lakh and percentage 19.23. 19.23 ಯಾಕಪ್ಪ ಅಂದ್ರೆ increase in amount 1 lakh divided by previous year amount 5,20,000 into 100. ಆಮೇಲೆ ಫರ್ನಿಚರ್ 40,000 and 60,000. ಸೊ 40,000 and 60,000 ಅಂದ್ರೆ increase in amount 20,000 divided by previous year amount 40,000 into 100. So what is the percentage? 50% ಅಂತ ನಾವಲ್ಲಿ ಕರಿತೀವಿ. 50% ಏನಾಯಿತು? ಇನ್ಕ್ರೀಸ್ ಆಯಿತು. ಈಗ ಇವು ಮೂರು ಕೂಡಿಸಿದಾಗ ಏನು ಬರುತ್ತೆ ನಮ್ಗೆ? ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಬರ್ತೈತಿ. ಸೊ ಟೋಟಲ್ ಟ್ಯಾಂಜಿಬಲ್ ಅಸೆಟ್ ಅಂದ್ರೆ 7,20,000 and 8,80,000. ಸೊ ಆವಾಗ ಇನ್ಕ್ರೀಸ್ ಇನ್ ಅಮೌಂಟ್ ಎಷ್ಟಾಯಿತು? 1,60,000 ಆಯಿತು. ಪರ್ಸೆಂಟೇಜ್ 1,60,000 ಡಿವೈಡೆಡ್ ಬೈ 7,20,000 ಇಂಟು 100 22.27. ಸೊ ಟೋಟಲ್ ನಾನ್ ಕರೆಂಟ್ ಅಸೆಟ್ ಬಂತಲ್ಲಿ. ಆಮೇಲೆ ಸೆಕೆಂಡ್ ಪಾರ್ಟ್ ಕರೆಂಟ್ ಅಸೆಟ್ ತೊಗೋಬೇಕು. ಕರೆಂಟ್ ಅಸೆಟ್ ಅವಾಗ ನಂಬರ್ 1 ಇನ್ವೆಂಟ್ರಿ ಅಂತ ಇದೆ. ಇನ್ವೆಂಟ್ರಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸ್ಟಾಕ್. ಸೊ ಫಸ್ಟ್ ಇಯರ್ 1,60,000 ಇದೆ, ಸೆಕೆಂಡ್ ಇಯರ್ 2,20,000 ಇದೆ. ಸೊ 2,20,000 minus 1,60,000 ಅಂದರೆ ಇನ್ಕ್ರೀಸ್ ಇನ್ ಅಮೌಂಟ್ 60,000. ಆ್ಯಂಡ್ ವಾಟ್ ಅಬೌಟ್ ಪರ್ಸೆಂಟೇಜ್? 60,000 divided by 1,60,000 into 100 37.5 is the percentage. ಅದೇ ರೀತಿ ಟ್ರೇಡ್ ರಿಸೀವೇಬಲ್ ಅಂದರೆ ಡೆಟರ್ ಅಂತ ಕೊಟ್ಟಾರ 80,000 and 1,20,000. ಸೊ 80,000 1,20,000 ಅಂದರೆ ಡಿಫ್ರೆನ್ಸ್ ಎಷ್ಟು ಬಂತು? ಇನ್ಕ್ರೀಸ್ ಅಮೌಂಟ್ 40,000. ಸೊ 40,000 divided by 80,000 into 100 percentage is 50%. And last cash 40,000 and 60,000 is given. ಸೊ ಇನ್ಕ್ರೀಸ್ ಅಮೌಂಟ್ 20,000. ಯಾವ ರೀತಿ ಅಂದರೆ 60,000 minus 40,000 ಮಾಡಿದ್ರೆ ಇನ್ಕ್ರೀಸ್ ಅಮೌಂಟ್ 20,000 ಆ್ಯಂಡ್ ದ ಪರ್ಸಂಟೇಜ್ ಈಸ್ 50%. ಸೊ 50% ಏನಾಯಿತು? ಇನ್ಕ್ರೀಸ್ ಆಯಿತು. ಈಗ ಇವು ಮೂರು ಕೂಡಿಸಿದಾಗ ಏನಾಯಿತು? ಕರೆಂಟ್ ಅಸೆಟ್ ಮೂರು ಯಾವ ರೀ? ಸ್ಟಾಕ್, ಡೆಟರ್, ಕ್ಯಾಶ್ ಮೂರು ಕೂಡಿಸಿದಾಗ ಕರೆಂಟ್ ಅಸೆಟ್ ಬರ್ತೈತಿ. ಫಸ್ಟ್ ಇಯರ್ 2,80,000, ಸೆಕೆಂಡ್ ಇಯರ್ 4 lakh. ಸೊ ಯಾವ ರೀತಿ ಮಾಡ್ಬೇಕು ರೀ? 4 lakh minus 2,80,000 ಮಾಡಿದ್ರೆ ಇನ್ಕ್ರೀಸ್ ಇನ್ ಅಮೌಂಟ್ 1,20,000. ಸೊ ಇನ್ಕ್ರೀಸ್ ಇನ್ ಅಮೌಂಟ್ 1,20,000 ಡಿವೈಡೆಡ್ ಬೈ ಪ್ರೀವಿಯಸ್ 2,80,000 ಇಂಟು 100 42 point something ಬರ್ತೈತೆ. ಆಮೇಲೆ ಲಾಸ್ಟ್ ಪಾರ್ಟ್ ಕರೆಂಟ್ ಅಸೆಟ್ ಆಯಿತು. ಟೋಟಲ್ ಅಸೆಟ್. ಸೊ ಟೋಟಲ್ ಅಸೆಟ್ ಅಂದರೆ 10 lakh, ಆಮೇಲೆ 12,80,000. ಸೊ ಸೇಮ್ ಬರ್ತೈತೆ ಅದು. ಆಮೇಲೆ 2,80,000 ಡಿಫ್ರೆನ್ಸ್, ಆಮೇಲೆ 28%. ನೋಡಿರಿ ಇಲ್ಲಿ ಏನಂತಂದ್ರೆ ಫಾರ್ಮುಲಾ ಭಾಳ ಸಿಂಪಲ್ ಥಿಂಗ್. ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಿದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ ಬರ್ತೈತಿ. ಆಮೇಲೆ ಈ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಸಿಗುತ್ತೆ. ಇಷ್ಟೇ ಐತೆ ನೋಡಿರಿ ಈ ಎರಡು ಕಾಲಮ್. ಸೊ ದೀಸ್ 2 columns ಆರ್ ವೆರಿ ಇಂಪಾರ್ಟೆಂಟ್. ಇವೆರಡೇ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ ಇದು ಫಸ್ಟ್ ಅಮೌಂಟ್ ಹೆಂಗೆ ಸಿಗ್ತೈತಿ ಅಂದ್ರೆ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಬೇಕು, ಅವಾಗ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ ಬರ್ತೈತಿ. ಆಮೇಲೆ ಈ ಪರ್ಸೆಂಟೇಜ್ ಹೆಂಗೆ ಸಿಗ್ತೈತಿ ಅಂದ್ರೆ ಈ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ ಬಂದಿರ್ತೈತಿಲ್ಲ ಇದನ್ನು ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಂದರೆ ಫಸ್ಟ್ ಇಯರ್ ಅಮೌಂಟನ್ನು ತೊಗೋಬೇಕು. ಡಿವೈಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ ಇಂಟು 100 ಮಾಡಿದಾಗ ಏನು ಬರುತ್ತೆ? ಪರ್ಸೆಂಟೇಜ್ ಸಿಗುತ್ತೆ. ಸೊ ದಿಸ್ ಈಸ್ ಆಸ್ಕ್ ಇನ್ ದ ಇಯರ್ 2018 ಫಾರ್ ಕೇಸ್ ಸ್ಟಡಿ.